ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೋಡ್ರಿಪ್ಪ, ಇವಾಗ 3:30 ಆದರೆ 3:30 ನಾನು ಬಂದ ತಕ್ಷಣ ಮಮ್ಮಿಯವರು ಇವತ್ತು ನೀರು ದೋಸೆ ಮಾಡಿದ್ರಿ. ಅದ್ರದ್ದು ಹಿಟ್ಟು ಇತ್ತು, ಅದನ್ನು ಮಾಡ್ಕೊಂಡು ಊಟ ಮಾಡ ಅಂತಂದ್ರಿ. ಅದನ್ನು ಮಾಡ್ಕೊಂಡು ಇವಾಗ ಮೇಲೆ ಬಂದೇನಿ, ನಾನು ಊಟ ಮಾಡತ್ತೇನೆ ರೀ. ಇವಾಗ ಇಲ್ಲಿ ನೋಡ್ರಿ, ಇದು ನೀರು ದೋಸೆ, ಆಮೇಲೆ ಮತ್ತಿದು ಚಟ್ನಿ ಇಟ್ಟಿದ್ರು ಅವ್ರು ನನಗೆ. ನಾನು ಮಾಡಿಕೊಂಡೆ, ಬಿಸಿ ಬಿಸಿವೆ ಚಲೋ ಆಗ್ಯಾವ. ಒಂದು ತುತ್ತು ತಿಂದೇರಿ, ಚಲೋ ಆಗ್ಯಾವ. ಇವಾಗ ಅದನ್ನು ತಿನ್ನತ್ತೇನೆ ರೀ ನಾನು. ಮತ್ತಿಲ್ಲೇ ಪೇರು ಹೆಚ್ಚಿದೆ ರೀ, ನಾನು ಅದನ್ನು ತಿನ್ನತ್ತೀವಿ ಇವಾಗ ಎಲ್ಲರೂ. ಇಲ್ಲಿ ನಾನು ವರ್ಕ್ ಮಾಡತ್ತಿದ್ದೆ ರೀ, ನೋಟ್ಸ್ ಕೊಟ್ಟಿದ್ರು, ನೋಡ್ಬೋದು ಇಲ್ಲ ಹೆಂಗೆ ಬರ್ದೇನೆ ಏನಿರಲಿಲ್ಲ ಅಂತ. ಇನ್ನು ಬಾಳ್ದವ್ರಿ. ಆದರೆ ಅದಕ್ಕಿಂತ ಫಸ್ಟ್ ನಾನು ಇವಾಗ ಹೋಗಿ ಅಲ್ಲಿ ಹೊರಗೆ ಭಾಂಡೆದವ್ರಿ ನನಗೆ, ಅದನ್ನು ತಿಕ್ಕೊಂಡು ಬರ್ತೀನಿ ರೀ. ಇನ್ನೂ ಇಲ್ಲೇ ಜಗ್ಗೆದವ್ರಿ ನೋಟ್ಸ್ ಬರೆಯೋವ. ನೋಡ್ರಿ, ಇಲ್ಲೆಲ್ಲ ಮಾರ್ಕ್ ಹಾಕಿದ್ದೆಲ್ಲ ಬರೆಯೋವರಿ, ಎಲ್ಲ ಮಾರ್ಕ್ ಹಾಕಿದ್ವು, ಎಲ್ಲ ಬರಿಬೇಕು ರೀ. ಇನ್ನು ನಾನು ಬಾಳಿಗೆ ಬರೆಯೋದು ಅದ ಫಸ್ಟ್. ಇವಾಗ ಹೋಗಿ ಭಾಂಡೆ ತಿಕ್ಕೊಂಡು ಬಂದು ಬರಿತೇನೆ ರೀ. ಇಲ್ಲಿ ನೋಡ್ಬೋದು ಇಲ್ಲಿ ಎಷ್ಟು ಭಾಂಡೆ ಅದಾವ ಅಂತಂದು. ಇವಾಗ ಇದನ್ನೆಲ್ಲ ತಿಕ್ತೇನೆ ರೀ, ಹೋಗಿ ಅಲ್ಲಿ ತೆಗೆದಿಟ್ಟೇನೆ ರೀ. ಇವಾಗ ಇದನ್ನೆಲ್ಲ ಫಸ್ಟ್ ಭಾಂಡೆ ತಿಕ್ಕೊಂಡು ಬಂದು ಮತ್ತೆ ಬರಿತೇನೆ ರೀ. ಇವಾಗ ನಾನಂತೂ ಇಲ್ಲೆಲ್ಲ ಇಷ್ಟು ಭಾಂಡೆ ಇದ್ವು ರೀ, ತಿಕ್ಕಿದೆ. ಮಮ್ಮಿಯವ್ರು ಬ್ಯಾಡ್ ಅಂದ್ರೆ ಅದ್ರ ನಳ ಬಂದಿದ್ವಲ್ಲ ರೀ, ಇಲ್ಲೇ ನನಗೂ ಸ್ವಲ್ಪ ಆರಾಮ ಅನ್ಸತ್ತಿತ್ತು, ಹಾಗಾಗಿ ನಾನು ತಿಕ್ಕಿದೆ. ನಳ ಬಂದಮೇಲಂತೂ ಕೆಲಸ ನಮ್ಮದು ಜಾಸ್ತಿ ಆಗ್ತಾವೆ ರೀ. ಇವಾಗ ಇವೆಲ್ಲ ಫುಲ್ ಖಾಲಿ ಹಾಕ್ಬಿಡ್ತಿದ್ವಿ ರೀ, ಅಂದ್ರೆ ನಮ್ಮ ನಳ 2 ವಾರಕ್ಕೊಮ್ಮೆ ಹಂಗೆ ಬಿಡ್ತಿದ್ರಿ. ಆದರೆ ಇವಾಗ 6 ದಿನಕ್ಕೊಮ್ಮೆ ಹಂಗೆ ಬಿಡೋದಾರಲ್ಲ, ಹಾಗಾಗಿ ಅರ್ಧ ಖಾಲಿ ಆಗಿರ್ತಾವೆ, ಜಲ್ದಿ ತುಂಬಿಟ್ಟಿರ್ತಾವೆ. ನಂಗೆ ಸ್ವಲ್ಪ ಆರಾಮ ಅನ್ಸತ್ತಿತ್ತು ರೀ, ಹಾಗಾಗಿ ತೊಳೆದೆ ರೀ. ಇವಾಗ ಇದನ್ನು ಒಳಗೆ ಇಟ್ಬಿಡೋಣ ರೀ. ನನಗೆ ಮನ್ಯಾಗ ಕುಂತು ಬರೋದಂತೂ ಸಾಕಾಗಿತ್ತು ರೀ. ಅದಕ್ಕೆ ಇಲ್ಲಿ ಅಂಗಡಿಗೆ ಬಂದು ಏನಾದರೂ ತೊಗೊಳೋಣ ಅಂಥೇಳಿ ಬಂದೀನಿ ರೀ. ಇವಾಗ ಸ್ವಲ್ಪ ಹೊತ್ತು ಟಿ ವಿ ನೋಡ್ತೀನಿ ರೀ. ನನಗೆ ಬರೋದಂತೂ ಸಾಕಾತು ನೋಡ್ರಿ. ಇಲ್ಲೆಲ್ಲ ಇಟ್ಟೆ ನಾನು, ಬರೋದು ಸಾಕಾತು. ಇವಾಗ ಟಿ ವಿ ನೋಡ್ತೀನಿ ರೀ ನಾನು ಸ್ವಲ್ಪ ಹೊತ್ತು. ಇವಾಗ 8 ಗಂಟೆ ಆಯ್ತು ರೀ, ನಮ್ಮ ಮಹಾಭಾರತ ಹತ್ತಿರ್ತೈತಿ. ನಾನಂತೂ ಊಟ ಮಾಡಿದ್ದೆ ರೀ. ಅಂದ್ರೆ ಊಟದೊಳಗೆ ನಾನು ಮಮ್ಮಿ ರೊಟ್ಟಿ ಮಾಡಿದ್ರೆ, ರೊಟ್ಟಿ ಕಡ್ಲಿಕಾಳು ಪಲ್ಯ ಮತ್ತು ಮಾವಿನಕಾಯಿ ತಿಂದಿದ್ದೆ ರೀ. ಮತ್ತು ಇವಾಗ ಕೆಳಗೆ ನಂದಂತೂ ಬರೆಯೋದು ಭಾಳ ಐತೆ ಅಂತ ಅಂದಿದ್ದೆಲ್ಲ ರೀ ನಾನು ನಿಮಗೆ. ಅದಕ್ಕೆ ನಾನು ಕೆಳಗೆ ಅಲ್ಲಿ ಮತ್ತು ಇವಾಗ ದಾದಿನೂ ಬರ್ತಾರೆ, ಮತ್ತು ಅಲ್ಲಿ ಒಳಗೆ ಕುಡಿಯೋಕೆ ಅದನ್ನೆಲ್ಲ ನೀರು ತುಂಬತ್ತಿದ್ರಿ ಅವರು. ಮುಗೀತು ಇವಾಗ ನೀರು ತುಂಬೋದು, ಮತ್ತು ಅವ್ರು ಟಿ ವಿನೂ ನೋಡತ್ತಿದ್ರಲ್ಲ ರೀ. ಹಾಗಾಗಿ ನಾನೇನು ಮಾಡಿದೆ, ಅಲ್ಲಿ ಕೆಳಗೆ ಬೇಡ ಇಲ್ಲೇ ಪಾಪ ಹಾಸಿದ್ರಿ, ಹಾಸಿಗೆ ಅಲ್ಲೇ ಬಂದು ಬರ್ಕೊಳತ್ತೀನಿ ರೀ ನಾನು ಇವಾಗ. ಯಾಕಂದ್ರೆ ಬರೆಯೋದು ಭಾಳ ಐತ್ರಿ, ಅದಕ್ಕೆ ಇವಾಗ ಬರೆಯತ್ತೀನಿ ರೀ ನಾನು ಇಲ್ಲಿ ಬಂದ ಮೇಲೆ. ಇಲ್ಲಿ ನೋಡಿರಿ, ಪಪ್ಪ ಹಾಸಿದ್ರಿ ಇಲ್ಲೇ ನಾನು ಸ್ಟಡಿ ಟೇಬಲ್ ಮತ್ತು ಬ್ಯಾಗ್ ತೊಗೊಂಡು ಬಂದು ಇಲ್ಲೇ ಬರೆಯತ್ತೇನೆ ರೀ ನಾನು ಇವಾಗ. ಅಂದರೆ ಇಲ್ಲೇ ಯಾರೂ ಇಲ್ಲ ರೀ, ಶಾಂತ ಐತಿ. ಇಲ್ಲಿ ಬರೆಯಾಕು ನನಗೆ ಚಲೋ ಆಗತ್ತೆ ರೀ. ಅಂದ್ರೆ ನಾನು ಫಸ್ಟು ಹಿಂಗೆ ಮಾಡ್ತಿದ್ದಾರೆ, ಅಂದ್ರೆ ಜಾಸ್ತಿ ಏನಾದರೂ ಬರೆಯೋದು ಕೊಟ್ಟಿದ್ರಪ್ಪ ಅಂತಂದ್ರೆ ಇಲ್ಲಿ ನಾನು ಹಿಂಗೆ ಮೇಲೆ ಬಂದು ಬರ್ಕೊಂಡು ಕುಂತು ಬಿಡ್ತಿದ್ದಾರೆ. ಅಂದರೆ ಯಾವಾಗ ನಿದ್ದೆ ಬರ್ತಿತ್ತು ಅವಾಗ ಇಲ್ಲಿ ಸೈಡ್ ಇಟ್ಟು ಮಕ್ಕೊಂದಿದ್ದೆ. ಮತ್ತು ಬೆಳಗ್ಗೆ ಜಲ್ದಿ ಎದ್ದಿದ್ದಪ್ಪ ಅಂತಂದ್ರೆ ಇಲ್ಲೇ ಮ್ಯಾಲಿಂತನ ಬರೀತಿದ್ದೆ ರೀ ನಾನು ಮೇಲೆ ಕುಂತನ. ಸೊ ಇದೊಂದು ಚಲೋ ಆಗೈತೆ ರೀ ನನಗೆ ಬರೆಯೋದು. ಮತ್ತು ನನಗೆ ನಾಳೆ ಬೆಳಗ್ಗೆ ಏನು ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಗೊತ್ತಾಗ್ವಲ್ತು ರೀ. ಯಾಕಂದ್ರೆ ಇವಾಗ ನಾನು ನೋಡ್ತೀನಿ ರೀ, ಆಲೂಗಡ್ಡೆ ಇತ್ತಪ್ಪ ಅಂತಂದ್ರೆ ನಾನು ನಾಳೆ ಆಲೂ ಪರೋಟ ಆಮೇಲೆ ಮತ್ತು ಮೊಸರು ತೊಗೊಂಡು ಹೋಗ್ತೀನಿ ರೀ. ಆಲೂಗಡ್ಡೆ ಇರಲಿಲ್ಲ ಅಂತಂದ್ರೆ ನೋಡ್ತೀನಿ ರೀ ಮತ್ತು ಏನು ಮಾಡ್ಕೊಂಡು ಹೋಗೋದಾಗುತ್ತಾ ಅದನ್ನು ಮಾಡ್ಕೊಂಡು ಹೋಗ್ತೀನಿ ರೀ ನಾನು. ಅಂದ್ರೆ ನನಗೆ ಕಾಲೇಜಿಗೆ ಆಲೂ ಪರೋಟ ತೊಗೊಂಡು ಹೋಗ್ಬೇಕು ಅನ್ನೋದು ಭಾಳ ಐತ್ರಿ. ಅದನ್ನು ತೊಗೊಂಡು ಹೋಗ್ತೀನಿ ರೀ ನಾನು. ಇವಾಗ ಆಲೂಗಡ್ಡೆ ಇದ್ದಪ್ಪ ಅಂತಂದ್ರೆ ನಾಳೆನ ನಾನು ತೊಗೊಂಡು ಹೋಗ್ತೀನಿ ರೀ. ಇಲ್ಲತ್ತಂದ್ರೆ ಮಮ್ಮಿಗೆ ನಾಳೆ ಹೇಳ್ತೀನಿ ತೊಗೊಂಡು ಬಂದಂದ್ರೆ. ಇವಾಗ ಹೋಗಿ ಬಂದ್ರಿ ಮಮ್ಮಿ ತರಕಾರಿಗೆ, ಅದು ನಾನು ಫಸ್ಟ್ ಫ್ಲ್ಯಾಶ್ ಆಗಿದ್ದಪ್ಪ ಅಂತಂದ್ರೆ ನಾನು ಹೇಳಿಬಿಡ್ತಿದ್ದೆ ರೀ ಆಲೂಗಡ್ಡೆನೂ ತೊಗೊಂಡು ಬಾ ಅಂತಂದ್ರೆ. ಇನ್ನೂ ನಾನು ನೋಡಿಲ್ಲ ರೀ ಐತೇನಿಲ್ಲ ಅನ್ನೋದು. ನಾಳೆ ಬೆಳಗ್ಗೆ ನಾನು ನೋಡ್ತೀನಿ ರೀ. ಇರಲಿಲ್ಲಪ್ಪ ಅಂತಂದ್ರೆ ಮತ್ತು ನಾಳೆನ ಸಂಜೆಗೆ ರಾತ್ರಿ ತೊಗೊಂಡು ಬಂದು ಮತ್ತು ಶನಿವಾರ ತೊಗೊಂಡು ಹೋಗ್ತೀನಿ ರೀ. ಇವಾಗ ನಮ್ಮದಂತೂ ಮೊಹರಮಿಂದ ಫುಲ್ ಜೋರು ತಯಾರಿ ನಡೆಯತ್ತೈತ್ರಿ. ಇವಾಗ ಮೊಹರಮಿಗೆ ಸಾಮಾನೆಲ್ಲ ತೊಗೊಂಡು ಬಂದಾರ್ರಿ, ಅಂದ್ರೆ ಅರ್ಧ ಸಾಮಾನು ತೊಗೊಂಡು ಬಂದಾರ. ಇನ್ನೊಂದು ಸ್ವಲ್ಪ ತೊಗೊಂಡು ಬರ್ಬೇಕು ರೀ. ನಾವು ಲಾಡಿ ಅದನ್ನೆಲ್ಲ ಕಟ್ಟಿದ್ವಿ ಮೊನ್ನೆ, ಚೀಟ್ ಅದನ್ನೆಲ್ಲ ಕಟ್ಟಿದ್ವಿ ರೀ. ಮತ್ತು ನಮ್ಮದು ಒಬ್ರು ಇದ್ರಿಪ್ಪ ಖಾಯಂ ಅದನ್ನು ಅಂಗಡಿ ಹಾಕೋರು. ಆದ್ರೆ ಅವ್ರು ಇವಾಗ ಇಲ್ಲಂದ್ರೆ ಅವ್ರು ಊರಿನ ಹೊರಗೆ ಹೋಗ್ಯಾರಂದ್ರಿ ಅರ್ಧ ಇದು ಹಾಕಕ್ಕೆ. ಸೊ ಇವಾಗ ದಾದಿ ಅದನ್ನೇ ಹೇಳತ್ತಿದ್ರಿ, ಅದೇ ಒಂದು ಪ್ರಾಬ್ಲಮ್ ಇವಾಗ. ಮತ್ತೆಲ್ಲ ಕರೆಕ್ಟ್ ಐತಿ, ಅದೊಂದು ಕರೆಕ್ಟ್ ಆತಂದ್ರೆ ಅಂತ ಹೇಳಿ ಇವಾಗ ನೋಡ್ಬೇಕು ರೀ ಅದೊಂದು ಏನಾಗುತ್ತೆ ಅಂತ ಹೇಳಿ. ಆಮೇಲೆ ಅಂಗಡಿ ಹಾಕೋದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ರೀ. ಇವಾಗಿಲ್ಲ ನನಗೆ ಎಷ್ಟೊತ್ತಾಗುತ್ತಲ್ಲ ನಾನು ಅಷ್ಟೊತ್ತು ಬರಿತೇನೆ ರೀ. ಇನ್ನೂ ನಂದು ಅಕೌಂಟೆನ್ಸಿನೂ ಭಾಳ ಐತ್ರಿ. ಆದರೆ ನಾನು ಫಸ್ಟ್ ಇವಾಗ ಬಿಸ್ನೆಸ್ ಸ್ಟಡಿ ಬರಿತೇನೆ ರೀ.
ಅದು ಬಿಸ್ನೆಸ್ ಸ್ಟಡಿ ಇನ್ನೊಂದು ಸ್ವಲ್ಪ ಐತ್ರಿ. ಅದನ್ನು ಕಂಪ್ಲೀಟ್ ಮಾಡಿದಪ್ಪ ಅಂತಂದ್ರೆ ಬಿಸ್ನೆಸ್ ಫೇರು ಕಂಪ್ಲೀಟ್ ಆಗುತ್ತೆ. ಇವಾಗ ಅದನ್ನು ಕಂಪ್ಲೀಟ್ ಮಾಡ್ತೀನಿ ರೀ. ಮತ್ತು ನಾನು ಇಲ್ಲಿ ಇಟ್ಟೀನಿ ರೀ ನಂದೆಲ್ಲ ಪೆನ್ಸಿಲ್, ಪೆನ್, ಮತ್ತು ಪೌಚ್ ಎಲ್ಲಿ ತೆಗಿಬೇಕಂತ ಹೇಳಿ ಪೆನ್ಸಿಲ್ ಮತ್ತು ಸ್ಕೇಲ್ ಮತ್ತು ಇರೇಸರ್ ತೊಗೊಂಡಿದ್ದಾರೆ ನಾನು ಅಕೌಂಟೆನ್ಸಿ ಇದನ್ನು ಬರೆಯೋಕೆ. ಇವಾಗ ಇದ್ರೊಳಗೆ ರೆಡ್ ಇಂಕ್ ಮತ್ತು ಬ್ಲೂ ಇಂಕ್ ಇದ್ರೆ ಅಷ್ಟೇ ರೀ. ಇವಾಗ ಎಷ್ಟಾಗುತ್ತೆ ಅಷ್ಟು ಬರೀತೇನೆ ರೀ ಇದನ್ನು. ಅಂದರೆ ಇದನ್ನು ಕಂಪ್ಲೀಟ್ ಮಾಡಬೇಕಂತಾರೆ ಇವಾಗ ನಾನು ರಾತ್ರಿ ಎಲ್ಲ ಇದನ್ನು ಕಂಪ್ಲೀಟ್ ಮಾಡ್ತೇನೆ ಅಂತಂದು. ಮತ್ತು ಬೆಳಗ್ಗೆ ಏನಾದರೂ ಜಲ್ದಿ ಎದ್ದಿದ್ದಪ್ಪ ಅಂತಂದ್ರೆ 5:30 ಹಾಗೆ ಎದ್ದಿಪ್ಪ ಅಂತಂದ್ರೆ ಅಕೌಂಟೆನ್ಸಿ ಕಂಪ್ಲೀಟ್ ಮಾಡ್ತೇನೆ ರೀ. ಇಲ್ಲ ಲೇಟಾಗಿ ಎದ್ದಿದ್ದಪ್ಪ ಅಂತಂದ್ರೆ ಸುಮ್ಮನೆ ಏನಾದರೂ ಮಾಡ್ಕೊಂಡು ಕಾಲೇಜಿಗೆ ಹೋಗಿ ಬರ್ತೀನಿ ನಾನು. ಅಂದರೆ ಅಕೌಂಟೆನ್ಸಿಗೆ ಇನ್ನೂ ಮಂಡೇ ತನಕ ಟೈಮ್ ಐತ್ರಿ. ಆದ್ರೆ ಬಿಸ್ನೆಸ್ಸಿಗೆ ಇಲ್ಲ ರೀಪ್ಪ. ಹಾಗಾಗಿ ಇವಾಗ ಫಸ್ಟ್ ಬಿಸ್ನೆಸ್ ಕಂಪ್ಲೀಟ್ ಮಾಡ್ತೀನಿ ರೀ ನಾನು ಬಿಸ್ನೆಸ್ ಸ್ಟಡಿ ಬರಿಬೇಕಂತಂದು ನೋಡಿದ್ದೆ ರೀ. ಆದ್ರೆ ಬುಕ್ಕ ತಂದಿಲ್ಲ ರೀ, ನಾನು ಕಾಲೇಜ್ ಒಳಗೆ ಐತಿ. ಸೊ ಇದನ್ನು ಕಾಲೇಜಿಗೆ ಹೋಗಿ ಬರೆಯೋದ್ರಿ ಇವಾಗ ನಮ್ದು ಅಕೌಂಟೆನ್ಸಿ ತೆಗಿಯೋಣ್ರಿ. ಬೋರಿಂಗ್ ಅಂದರೂ ಬರೆಯೋದ ಕೊಟ್ಟಾರಿಪ್ಪ, ಅದಕ್ಕೆ ಬೋರಿಂಗ್ ರೀ ಇದು. ನೋಡ್ರಿ ಎಷ್ಟು ಬರೆಯೋದು ಕೊಟ್ಟಾರು, ಇನ್ನೂ ಜಗ್ಗಿದ್ರಿ ಬರೆಯೋದು. ಟೆಸ್ಟ್ ಬುಕ್ ಇವಾಗ ಅಕೌಂಟೆನ್ಸಿದು ಇವತ್ತಾತಂದ್ರೆ ಕಂಪ್ಲೀಟ್ ಮಾಡಿಬಿಡ್ತೇನೆ ರೀ ಅದನ್ನು ಪೂರ್ತಿ. ನಾನಂತೂ ಇವಾಗ ನಾನು ಇಲ್ಲಿ ಮೇಲೆ ಬಂದಾಗ 9 ಇನ್ನೂ ಕಡಿಮೆ ಇತ್ತು ರೀ. 9ಕ್ಕಿನ್ನ 10 ನಿಮಿಷ 15 ನಿಮಿಷ ಕಡಿಮೆ ಇತ್ತು. ಆವಾಗ ನಾನು ಇಲ್ಲಿ ಮೇಲೆ ಬರೆಯಾಕಂತ ಬಂದಿದ್ದೆ. ಇವಾಗ 10:20 ಆತ್ರಿ, ಅಂದ್ರೆ 10:30 ಆತು. ಇನ್ನು ಬರೆಯೋದೈತ್ರಿ. ಆದರೆ ಇನ್ನೊಂದು 2 ಪೇಜ್ ಅದಾವೆ. ಆದರೆ ಇವಾಗ ನಾನು ನಾಳೆ ಬೆಳಗ್ಗೆ ಜಲ್ದಿ ಹೇಳ್ಬೇಕಲ್ರಿ, ಹಾಗಾಗಿ ಇವಾಗ ನಿದ್ದೆ ಬರತೈತಿ, ಮಕ್ಕೊಂಡ್ಬಿಡ್ತೀನಿ. ನಾನು ಸಂಜೆಗಿಂತನೂ ಬರೆಯತ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ. ನಾನು ಸಂಜೆಗಿಂತನೂ ಬರೆಯತ್ತೀನಿ. ಕೆಟ್ಟ ನಿದ್ದೆ ಬರೋದಿದ್ರೆ ಹಿಂಗೆ ಕಣ್ಣು ಹಂಗೆ ಮುಚ್ಚತ್ತಾವೆ. ಅದಕ್ಕೆ ಇವಾಗ ನಾಳೆ ಬೆಳಗ್ಗೆ ಜಲ್ದಿ ಎದ್ದಿಪ್ಪ ಅಂತಂದ್ರೆ ಬರಿತೀನಿ ರೀ. ಇಲ್ಲತ್ತಂದ್ರೆ ಕ್ಲಾಸ್ ಒಳಗೆ ಬರಿತೀನಿ ರೀ ಖಾಲಿ ಟೈಮ್ ಇದ್ದಾಗ. ಇವಾಗಂತೂ ಮುಚ್ಚಿಡ್ತೀನಿ ರೀ. ಯಾಕಪ್ಪ ಅಂತಂದ್ರೆ ನೋಡ್ಬೋದು ರೀ, ನಾನು ತೋರಿಸ್ತೀನಿ ರೀ ನಿಮಗೆ. ನಾನು ಆಗಲ್ಲಿ ತೋರಿಸಿದಾಗ 2 ಪೇಜ್ ಅಷ್ಟು ನಾನು ಬರೆದಿದ್ದೆ ರೀ. ನೀವು ಬೇಕಂದ್ರೆ ಚೆಕ್ ಮಾಡ್ಕೋರಿ. ಇವಾಗ ಎಷ್ಟಾಗೈತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ತಡೀರಿ. ಇವಾಗ ನಾನು ನಿಮಗೆ ತೋರಿಸಿದಾಗ ಇಲ್ಲಿ ತನಕ ಅಷ್ಟೇ ಬರೆದಿದ್ದೆ ಅನಿಸುತ್ತೆ. ಇಲ್ಲಿ ತನಕ ಅಷ್ಟೇ ಬರೆದಿದ್ದೆ. ಇವಾಗ ಫುಲ್ ಇದನ್ನೆಲ್ಲ ಕಂಪ್ಲೀಟ್ ಮಾಡಿದೆ ರೀ ನಾನು. ನೋಡ್ರಿ ಇಲ್ಲಿ ಎಷ್ಟು ಕಂಪ್ಲೀಟ್ ಮಾಡೀನಿ ಅಂತಂದು. ಸಾಕಾಗ್ರಿ ಇಷ್ಟು ಬರೆಯೋದ್ರೊಳಗಂದ್ರೆ. ಇನ್ನೂ ಅದಾವ್ರಿ. ಇನ್ನೂ ಎಷ್ಟೈತಪ್ಪ ಅಂತಂದ್ರೆ ನಾನು ಬರೆಯೋದು. ನಾನಿವಾಗ ಇದನ್ನು ಕಂಪ್ಲೀಟ್ ಮಾಡೀನಿ ರೀ. ಇನ್ನು ಇದನ್ನು ಬರಿಬೇಕು ರೀ. ಇಲ್ಲೇ ಪೆನ್ಸಿಲ್ ಮಾರ್ಕ್ ಹಾಕಿದ್ದೆಲ್ಲ ಬರಿಬೇಕು ರೀ ನಾನು ಇನ್ನು. ನೋಡ್ರಿ ಇದನ್ನಿಷ್ಟು ಬರೆದ್ರೆ ಆತ್ರಿ. ಇಷ್ಟ ಐತಿ, ಇದಿಷ್ಟು ಮತ್ತು ಇಷ್ಟು ಬರೆದೇನು ರೀ. ಇನ್ನು ಇಷ್ಟ. ಆದರೆ ಇದನ್ನಿಷ್ಟು ಬರೆಯೋಕೆ ಆಗ್ಬಲ್ತ್ರಿ ಇವಾಗ ನನಗೆ. ಇವಾಗ ಸ್ವಲ್ಪ ಹೊತ್ತು ಮಕ್ಕೊತೀನಿ ರೀ ನಾನು. ಅಂದ್ರೆ ಬೆಳಗ್ಗೆನೂ ಜಲ್ದಿ ಎದ್ದೇನೆ ರೀ ನಾನು. ಅಂದರೆ ಇದಾಗತ್ತೈತ್ರಿಪ್ಪ ನನ್ನ ಡೈಲಿ ರೂಟೀನ್. ಅಂದ್ರೆ ಬೆಳಗ್ಗೆ ಜಲ್ದಿ ಹೇಳೋದು, ಅದನ್ನೆಲ್ಲ ಮಾಡ್ಕೊಳ್ಳೋದು, ಮತ್ತು ರಾತ್ರಿ 9:30 ಅಂದ್ರೆ ಮಕ್ಕೊಂಡ್ಬಿಡ್ತೀನಿ ರೀ. ಈ ಥರ ಬರೆಯೋಕೆ ಕೊಟ್ಟಾಗ ಲೇಟಾಗಿ ಮಕ್ಕೊಳ್ಳೋದ್ರಿ ನಾನು. ಇಲ್ಲತ್ತಂದ್ರೆ ಜಲ್ದಿ ಮಲ್ಕೊಂಡ್ಬಿಡ್ತೀನಿ ರೀ ನಾನು. ಇವಾಗ ಮಕ್ಕೊತೀನಿ ರೀ. ನಾಳೆ ಬೆಳಗ್ಗೆ ಜಲ್ದಿ ಹೇಳ್ಬೇಕಲ್ರಿ, ಹಾಗಾಗಿ ಮಕ್ಕೊತೀನಿ ರೀ ಇವಾಗ ನಾನು. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಸುಮ್ಮನೆಪ್ಪ ನಾನಂತೂ ಇವಾಗ ಎದ್ದು ಬಂದೆ ರೀ. ಇವಾಗ ಹೋಗಿ ನೋಡ್ತೇನೆ ರೀ ನಾನು ಆಲೂಗಡ್ಡೆ ಅದಾವಿಲ್ಲ ಅನ್ನೋದು. ಆಲೂಗಡ್ಡೆ ಇತ್ತಪ್ಪ ಅಂತಂದ್ರೆ ಆಲೂ ಪರೋಟ ಮಾಡ್ಕೊಂಡು ಹೋಗ್ತೀನಿ ರೀ. ಇಲ್ಲತ್ತಂದ್ರೆ ನೋಡ್ತೇನೆ ರೀ ಮತ್ತೇನಾದರೂ ಬೇರೆ ಮಾಡ್ಕೊಂಡು ಹೋಗೋದಾತಪ್ಪ ಅಂತಂದ್ರೆ ಬೇರೆ ಏನಾದರೂ ಮಾಡ್ಕೊಂಡು ಹೋಗ್ತೀನಿ ರೀ. ನಾನು ನೋಡಿದ್ದೆ ರೀ ಆಲೂಗಡ್ಡೆ ಅದಾವೆ. ಆದರೆ ಮತ್ತು ನನಗೆ ಫ್ಲ್ಯಾಶ್ ಆತ್ರಿಪ್ಪ, ಪಾಸ್ತಾ ಮಾಡ್ಕೊಂಡು ಹೋದರೆ ಹೆಂಗಿರುತ್ತೆ ಅಂತ ಹೇಳಿ ಅದಕ್ಕೆ ಇವಾಗ ಪಾಸ್ತಾ ಮಾಡ್ಕೊಂಡು ಹೋಗ್ತೀನಿ ರೀ ನಾನು. ನನಗೆ ಯಾವಾಗ ಎಂಥ ಕ್ರೇವಿಂಗ್ಸ್ ಬರ್ತಿದ್ದು ಗೊತ್ತಿಲ್ಲ. ಇವಾಗ ಪಾಸ್ತಾ ತಿನ್ನೋ ಕ್ರೇವಿಂಗ್ಸ್ ಬರತೈತಿ. ಅದಕ್ಕೆ ಪಾಸ್ತಾ ಮಾಡ್ಕೊಂಡು ಹೋಗ್ತೀನಿ ರೀ. ಇವಾಗ ನಾನು ಅಂಗಡಿಗೆ ಹೋಗೋದೇನು ರೀ ಪಾಸ್ತಾ ತೊಗೊಂಡ್ಬರಕ್ಕೆ. ಇವಾಗ ಹೋಗಿ ಪಾಸ್ತಾ ತೊಗೊಂಡ್ಬರ್ತೀನಿ ರೀ. ಅಂದರೆ ಇಲ್ಲೇ ನಾಷ್ಟಾನು ಮಾಡಂಗೆ ಆಕೈತೆ ರೀ. ಆಮೇಲೆ ಮತ್ತು ಕಾಲೇಜಿಗೆ ಕಟ್ಕೊಂಡು ಹೋಗಂಗಾಗುತ್ತೆ. ನಾನು ಇಲ್ಲಿ ಪಾಸ್ತಾ ತೊಗೊಂಡೆ ರೀ. ಇಲ್ಲಿ ಮಸಾಲೆ ತೊಗೊಳ್ತೀನಿ, ಪಾಸ್ತಾ ಮಸಾಲೆ. ನಾನು ಇವೆಲ್ಲ ತೊಗೊಂಡೆ ರೀ. ಇವಾಗ ಹೋಗೋಣ ರೀ ಜಲ್ದಿ. ಇದನ್ನು ತೊಗೊಂಡ್ಬಂದೆ ರೀ. ಫಸ್ಟಿಗೆ ನನಗೆ ಈ ಥರ ಪಾಸ್ತಾ ಭಾಳ ಇಷ್ಟ ರೀ. ಅದು ಇನ್ನೊಂದು 2 ಥರ ಬರುತ್ತಲ್ಲ ರೀ, ಆ ಥರ ಇಷ್ಟ ಆಗಲ್ಲ ನನಗೆ. ಈ ಥರ ಭಾಳ ಇಷ್ಟ. ಅದಕ್ಕೆ ಈ ಥರ ತೊಗೊಂಡ್ಬಂದೆ. ಆಮೇಲೆ ಮತ್ತು ಒಂದು ಇದನ್ನು ತೊಗೊಂಡ್ಬಂದೆ ರೀ, ಡಾರ್ಕ್ ಫ್ಯಾಂಟಸಿ.
ಕ್ಲಾಸ್ ರೂಮ್ ಒಳಗೆ ತಿನ್ನೋಕ್ಕಾಗತ್ತೆ ಅಂಥೇಳಿ. ಆಮೇಲೆ ಮತ್ತು ಇದು ಲೆಮನ್ ರೈಸ್ ಪೌಡ್ರ್ ಇತ್ರಿಪ್ಪ, ಇದನ್ನು ನಾಳೆ ಇಲ್ಲ ಹೆಂಗಾದ್ರೆ ಮಾಡ್ಕೊಂಡು ಹೋಗೋಕೆ ಬರೋದು ಅಂಥೇಳಿ ಇದನ್ನೊಂದು ತೊಗೊಂಡ್ಬಂದೆ ರೀ. ಆಮೇಲೆ ಮತ್ತು ಒಂದು ಬರ್ಬನ್ ಬಿಸ್ಕೆಟ್ ತೊಗೊಂಡ್ಬಂದೆ, ನನ್ನ ಫೇವ್ರೇಟ್ ಬಿಸ್ಕಿಟ್ ರೀ ಬರ್ಬನ್ ಬಿಸ್ಕಿಟ್, ಅದಕ್ಕೆ ಇದನ್ನು ತೊಗೊಂಡ್ಬಂದೆ. ಆಮೇಲೆ ಮತ್ತು 2 ಪಾಸ್ತಾ ಮಸಾಲ ತೊಗೊಂಡ್ಬಂದೆ ರೀ ನಾನು. ಅಂದರೆ ನಾನು ಇದನ್ನು ಒಂದು ಸಲ ಮಾಡ್ಕೊಂಡು ಹೋದಾಗ ಒಂದು ಪಾಸ್ತಾ ಮಸಾಲ ಹಾಕ್ತೇನೆ ರೀ, ಮತ್ತೊಂದು ಸಲ ಸಂಜೆಗೆ ಏನಾದರೂ ಮಾಡಿದಾಗ ಅದನ್ನು ಹಾಕಕ್ಕೆ ಬರುತ್ತೆ ಅಂಥೇಳಿ ತೊಗೊಂಡ್ಬಂದೆ ರೀ. ಆಮೇಲೆ ಮತ್ತೆ ಮ್ಯಾಗಿ ಮಸಾಲನೂ ತೊಗೊಂಡ್ಬಂದೆ ರೀ ನಾನು. ಇವಾಗ ಇದನ್ನು ಕುದಿಯೋಕೆ ಹಾಕ್ತೇನೆ ರೀ, ಒಂದು ನೀರೊಳಗೆ ಇದನ್ನು ಹಾಕಿ ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಹಾಕಿ ಕುದಿಯೋಕೆ ಹಾಕ್ತೇನೆ ರೀ ಇದನ್ನು. ಈ ಸೈಡ ಪಾಸ್ತಾ ಕುದಿಯೋಕೆ ಹಾಕೇನಿ ರೀ ನಾನು. ಇದ್ರೊಳಗೆ ಸ್ವಲ್ಪ ಉಪ್ಪು ಮತ್ತು ನೀರು ಎಣ್ಣೆ ಹಾಕಿ ಇಟ್ಟೇನಿ ರೀ ಇಲ್ಲೇ ಕುದಿಯೋಕೆ. ಮತ್ತು ಈ ಸೈಡ್ ನಾವೇನು ಮಾಡ್ಕೊಳ್ಳೋಣಪ್ಪ ಅಂತಂದ್ರೆ ತರಕಾರಿ ಕಟ್ ಮಾಡ್ಕೊಂಡು ನೋಡಿರಿ. ನಿಮ್ಮ ಕಡೆ ಎಷ್ಟು ತರಕಾರಿ ಅದಾವಲ್ಲ ರೀ, ಅಂದರೆ ನೀವು ಯಾವ್ಯಾವ ಪಾಸ್ತಾದೊಳಗೆ ಹಾಕೋಕೆ ಇಷ್ಟಪಡ್ತೀರಲ್ಲ ಆ ತರಕಾರಿನೆಲ್ಲ ಕಟ್ ಮಾಡ್ಕೊಂಡ್ಬಿಡೋಣ್ರಿ ಇವಾಗ. ಇಲ್ಲಿ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡೆ ರೀ ನಾನು. ಮತ್ತು ಇಲ್ಲಿ ಟೊಮ್ಯಾಟೊ ಕೆಚಪ್ ತೊಗೊಂಡಿನಿ ನಾನು. ಅಂದ್ರೆ ನಾನೇನು ಮಾಡ್ತೀನಪ್ಪ ಅಂತಂದ್ರೆ ಇದ್ರೊಳಗಡೆ ಟೊಮ್ಯಾಟೊ ಕೆಚಪ್, ಆಮೇಲೆ ಮತ್ತು ಮಸಾಲೆ ಎಲ್ಲ ಅರಿಶಿನ, ಉಪ್ಪು, ಖಾರ, ಗರಂ ಮಸಾಲೆ ಅದನ್ನೆಲ್ಲ ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡಿ ಒಮ್ಮೆ ಅದ್ರೊಳಗೆ ಹಾಕ್ಬಿಡ್ತೀನಿ ರೀ ನಾನು. ಇಲ್ಲಪ್ಪ ಅಂತಂದ್ರೆ ಅದು ಒಂದೊಂದು ಟೈಮ್ ಒಳಗೆ ಅದು ತಳ ಹತ್ತೋದು ಆ ರೀತಿ ಎಲ್ಲ ಆಗುತ್ತೆ ರೀ. ಹಾಗಾಗಿ ನಾನು ಈ ರೀತಿ ಮಿಕ್ಸ್ ಮಾಡಿ ಹಾಕ್ಕೊತೀನಿ ರೀ. ಅಂದರೆ ಏನೂ ಆಗೋಲ್ಲ, ಎಲ್ಲ ಒಮ್ಮೆ ಹೋಗ್ಬಿಡುತ್ತೆ ರೀ ಮಸಾಲೆ ಎಲ್ಲ ಅದ್ರೊಳಗೆ. ನಾನು ಇವಾಗ ಇದ್ರೊಳಗೆ ಎಲ್ಲ ಬೇಸಿಕ್ ಮಸಾಲೆ ಅಂದ್ರೆ ಅರಿಶಿನ ಹಾಕಿಲ್ಲ ರೀ, ಉಪ್ಪು, ಅಚ್ಕಾರದ ಪುಡಿ, ಆಮೇಲೆ ಮತ್ತು ಗರಂ ಮಸಾಲ, ಧನಿಯಾ ಪೌಡ್ರ್, ಕಾಳು ಮೆಣಸಿನ ಪುಡಿ ಎಲ್ಲ ಹಾಕಿದೆ ರೀ. ಆಮೇಲೆ ಮತ್ತು ನಾನು ಇದನ್ನೇನು ಮಸಾಲೆ ತೊಗೊಂಡು ಬಂದಿದ್ನಲ್ಲ ರೀ, ಪಾಸ್ತಾ ಮಸಾಲೆ, ಆಮೇಲೆ ಮತ್ತು ಮ್ಯಾಗಿ ಮಸಾಲೆ, ಅದನ್ನು ಇದ್ರೊಳಗೆ ಹಾಕಿದೆ ರೀ ನಾನು. ಇದನ್ನು ಕುದಿಯತ್ತಾವ ರೀ, ಕುದ್ದ ಅನ್ಸುತ್ತೆ ರೀ, ನೋಡೋಣ ರೀ ಇವಾಗ. ಕುದ್ದಾವ್ರಿ ಒಂದು 5 ನಿಮಿಷ, ಇಲ್ಲಿ ಇನ್ನೊಂದು 2 ನಿಮಿಷ ಅಷ್ಟು ಬಿಟ್ಟು ಮಾಡ್ತೀನಿ ರೀ ಇವಾಗ ಟೈಮ್ 8 ಗಂಟೆ ಆಗಾಗ ಬಂತು ರೀ. ಅಲ್ಲೇ 8:05 ಆಗೈತೆ ರೀ. ಇವಾಗ ಮಾಡಿದ್ರೆ ಕರೆಕ್ಟ್ ಆಗೋಲ್ಲ, ಹಾಗಾಗಿ 8:15 ಹಂಗೆ ಮಾಡ್ತೇನೆ ರೀ ನಾನು ಇವಾಗ ಇದನ್ನು. ಇಲ್ಲಿ ನಾನು ಒಂದು ಬಾಳ್ಗಿ ಹಾಕಿಟ್ಟಿದ್ದೆ ರೀ, ಅದರೊಳಗೆ ಎಣ್ಣೆ ಹಾಕಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಉಳ್ಳಾಗಡ್ಡಿ, ಆಮೇಲೆ ಮತ್ತು ಕ್ಯಾರೆಟ್ ಹಾಕೀನಿ ರೀ. ಇವೆಲ್ಲ ಚಲೋ ಹೊತ್ನಾಗಿ ಸಾಫ್ಟ್ ಆಗೋವರೆಗೂ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಇಲ್ಲಿ ಎಲ್ಲ ನಮ್ಮ ತರಕಾರಿ ಸಾಫ್ಟ್ ಆದ್ವು ರೀ. ಇವಾಗ ಈ ಮಸಾಲೆನ ಅದ್ರೊಳಗೆ ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ರೀ ಇವಾಗ. ಇದು ನೋಡಿರಿ, ಇದು ಯಾವ ರೀತಿ ಆಯ್ತಪ್ಪ ಅಂತಂದ್ರೆ ಇವಾಗ ನಾವು ಇದ್ರೊಳಗೆ ಪಾಸ್ತಾ ಹಾಕೊಂಡ್ಬಿಡೋಣ ರೀ. ಇವಾಗ ಇದನ್ನೆಲ್ಲ ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಇವಾಗ ನನ್ನ ಪಾಸ್ತಾ ಅಂತೂ ರೆಡಿ ಆಯ್ತು ರೀ. ಆಮೇಲೆ ಮತ್ತು ನನ್ನ ಡೈಲಿ ರೂಟೀನ್ ಒಳಗೆ ಇನ್ನೂ ಒಂದು ರೂಟೀನ್ ಆ್ಯಡ್ ಆಯ್ತ್ರಿಪ್ಪ, ರಾತ್ರಿ ಎಲ್ಲ ಕುಂತು ಬರ್ಕೊಳ್ಳೋ ರೂಟೀನ್ ಆ್ಯಡ್ ಆಯ್ತು ರೀ. ಇವಾಗ ನನ್ನ ರೂಟೀನ್ ಲಿಸ್ಟ್ ಒಳಗೆ ಅದು ಒಂದು ಆ್ಯಡ್ ಆಗೈತೆ ರೀ ಇವಾಗ. ಅಂದರೆ ಡೈಲಿ ರಾತ್ರಿ ಎಲ್ಲ ಕುಂತು ಬರೆದ್ಬಿಡ್ತೀನಿ ರೀ ನಾನು. ಇಲ್ಲ ಒಂದೊಂದು ಸಲ ಟೈಮೇ ಸಿಗೋಲ್ಲ ರೀ ನನಗೆ ಬರೆಯೋಕೆ, ಅದಕ್ಕೆ ನನಗೆ ಯಾವಾಗ ಟೈಮ್ ಸಿಗುತ್ತಲ್ಲ ಅವಾಗ ಬರೆಯೋಕೆ ನಾನು ಟ್ರೈ ಮಾಡ್ತೇನೆ ರೀ. ಅದು ಇವಾಗ ರಾತ್ರಿ ಎಲ್ಲ ಬರೆಯೋದು ಒಂದು ರೂಟೀನ್ ಆಯ್ತು ರೀ ನನ್ನ ಡೈಲಿ ರೂಟೀನ್ ಒಳಗೆ, ಅದು ಆ್ಯಡ್ ಆಯ್ತು ರೀ ಇವಾಗ. ಇಲ್ಲಿ ನೋಡಿರಿ ನಮ್ಮ ಪಾಸ್ತಾ ರೆಡಿ ಆಯ್ತು ರೀ ಇವಾಗ. ಇಲ್ಲಿ ನಾನು ನಾಷ್ಟ ಮಾಡತ್ತೀನಿ ರೀ. ಇವತ್ತು ಮಾಡೋದೇನು ರೀ ನಾನು ನಾಷ್ಟ, ಪಾಸ್ತಾ ಮಾಡಿದ್ದೆ ಅಂತಂದು ಇವಾಗ ನಾಷ್ಟ ಮಾಡಿಬಿಡೋಣ ರೀ ಜಲ್ದಿ. ಇವಾಗ ಬಾಕ್ಸ್ ಕಟ್ಕೊಳ್ಳೋಣ, ನಾವು ಟಿಫಿನ್ ಬಾಕ್ಸ್ ಇಲ್ಲಿ ತೊಗೊಂಡೇನಿ ರೀ ಡಬ್ಬಿ, ಕಟ್ಕೊಳ್ಳೋಣ ರೀ ಇವಾಗ ಅದನ್ನು. ಮಮ್ಮಿ ನಾನು ನಾಷ್ಟ ಮಾಡತ್ತಿದ್ದೀನಿ ರೀ, ನೋಡಿ ನನಗೂ ಇಟ್ಟು ಸ್ವಲ್ಪ ಅಂತಂದಾರ ರೀ, ಅವ್ರಿಗೂ ಸ್ವಲ್ಪ ಇಟ್ಟು ಕಟ್ಕೊಂಡು ಹೋಗ್ತೀನಿ ರೀ ನಾನು. ಭಾಳ ಮಾಡೀನಿ ರೀ ನಾನು, ಅವ್ರಿಗೂ ಸ್ವಲ್ಪ ಇಟ್ಟು ಕಟ್ಕೊಂಡು ಹೋಗ್ತೇನೆ ರೀ. ಸೊ ನೋಡ್ರಿಪ್ಪ, ನಾನಂತೂ ಇವಾಗ ರೆಡಿ ಆದೆ ರೀ. ಮತ್ತು ನನಗೆ ಕಾಲೇಜಿಗೂ ಲೇಟ್ ಆಗತೈತಿ, ಟೈಮ್ ಆಗತೈತಿ. ಹಾಗಾಗಿ ನಾನು ಇವಾಗ ಕಾಲೇಜಿಗೆ ಹೋಗಿ ಬರ್ತೀನಿ ರೀ. ಮತ್ತು ನಿಮ್ಗೇನಾದರೂ ನನ್ನ ಈ ಒಂದು ವ್ಲಾಗ್ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ನನ್ನ ಚಾನಲ್ಗೊಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್.